ಸ್ತ್ರೀ ದೋಷ ಏನಾದರೂ ಇದೆಯಾ ಸರ್? ಏನಮ್ಮ? ಸ್ತ್ರೀ ದೋಷ ನನಗೆ ಅಟ್ಲೀಸ್ಟ್ ಗೊತ್ತಿರೋ ಹಾಗೆ ಈ ಲೈಫಲ್ಲಿ ಇಲ್ಲಮ್ಮ. ನೋಡಿ, ನೀವೇ ಬರೀ ಸ್ತ್ರೀಗಳೇ ಪ್ರಶ್ನೆ ಕೇಳ್ತೀರಿ, ಸ್ತ್ರೀಗಳೇ ನಗ್ತೀರಿ ಅಂದ್ಮೇಲೆ ನನಗೆ ಆ ದೋಷ ಇವತ್ತವರೆಗೆ ತಟ್ಟಿಲ್ಲ. ಏನಮ್ಮ? ನಿಮ್ಮ ಪಕ್ಕ ಅದು ನಿಮ್ಮ ಕಣ್ಣಿಗೂ ಕಾಣ್ಬಿಟ್ಟು ಈ ಪ್ರಶ್ನೆ ಕೇಳ್ತಾ ಇದ್ದೀರಾ ಅಂದ್ಮೇಲೆ ಉತ್ತರ ಕೊಡ್ಲೇಬೇಕೆ ನಾನು? ಕರೆಕ್ಟೇ. ಇನ್ನು ಸರ್, ಯಾವುದೇ ಸಿನಿಮಾ ಸ್ಟಾರ್ಟ್ ಆಗೋಕ್ಕೂ ಮೊದಲು ಧೂಮಪಾನ ಆರೋಗ್ಯಕ್ಕೆ ಹಾನಿಕರ ಅನ್ನೋಂಥದ್ದು ಒಂದು ಕಾಷನ್ ಇರುತ್ತೆ. ನೀವು ಟ್ರೈಲರ್ನಲ್ಲಿ ಒಂದು ಸಂದೇಶ ಕೊಟ್ಟಿದ್ದೀರಾ, ದಮ್ ಹೊಡೆಯೋದು ಕಡಿಮೆ ಮಾಡಬೇಕು ಅನ್ನುವಂಥದ್ದು. ಫ್ಯಾನ್ಸ್ಗೆ ಸಂದೇಶ ಕೊಟ್ಟಿರೋದು ಜೊತೆಗೆ ಕಮ್ಮಿ ಮಾಡಿ ಅಂತ ಹೇಳಿದ್ದೀನಿ, ಬಿಡಿ ಅಂತ ಹೇಳಿಲ್ಲ. ಸಿನಿಮಾದಲ್ಲಿ ಏನಾದರೂ ನಿಜವಾಗ್ಲೂ ನೀವು ಸ್ಮೋಕ್ ಮಾಡಿದ್ದೀರಾ ಸರ್? ಏನು? ಸಿನಿಮಾದಲ್ಲಿ ನಿಜವಾಗ್ಲೂ ಸ್ಮೋಕ್ ಮಾಡಿದ್ದೀರಾ? ಅವಶ್ಯಕತೆ ಬಂದಾಗ ಮಾಡಿದ್ದೀವಿ, ಇಲ್ಲಾಂದ್ರೆ ನಾರ್ಮಲ್ ಆಗಿ ನಾನು ಸುಮಾರು ವರ್ಷಗಳಾಯ್ತು ಬಿಟ್ಟು. ದಾದಾ ಲಕ್ಷ್ಮೀನಾರಾಯಣ್ ಇಲ್ಲಿ ಈ ಕಡೆ. ದಾದಾ, ಸಿನಿಮಾ ಸುದೀಪ್ ಸರ್ ಅಂತ ದೊಡ್ಡ ಸ್ಟಾರ್ಗಳು ವರ್ಷ 2 ವರ್ಷ ತೊಗೊಂಡ್ಬಿಡ್ತಾರೆ, ವರ್ಷಕ್ಕೆ ಅಟ್ಲೀಸ್ಟ್ ಒಂದು ಸಿನಿಮಾ ಆದರೂ ಮಾಡಬೇಕು ಅಂತ ಜನ ಯೂಶಲಿ ಪ್ರಶ್ನೆ ಮಾಡ್ತಾರೆ, ಮಾಧ್ಯಮದವರು ಪ್ರಶ್ನೆ ಮಾಡ್ತಾರೆ. ಈಗ ತುಂಬ ಶಾರ್ಟ್ ಟೈಮ್ಲೈನಲ್ಲಿ ಒಂದು ಸಿನಿಮಾನ ಕಂಪ್ಲೀಟ್ ಮಾಡಿದ್ರ, ಅದು ಬಿಗ್ ಸ್ಕೇಲ್ ಸಿನಿಮಾನ. 105 ಡೇಸು, 166 ಕಾಲ್ ಶೀಟ್ಸು. ಸೊ ಇವಾಗ ನಿಮಗೆ ಈ ಥರದೊಂದು ಶಾರ್ಟ್ ಪೀರಿಯಡಲ್ಲಿ ಈ ಥರದೊಂದು ಬಿಗ್ ಸ್ಕೇಲ್ ಸಿನಿಮಾನ ಕಂಪ್ಲೀಟ್ ಮಾಡೋದಕ್ಕೆ ಏನು ಟ್ರಿಗರ್ ಆದಂಥ ಪಾಯಿಂಟ್ ಸರ್? ನಥಿಂಗ್. ಸ್ಟೋರಿ, ಟೈಮ್. ವರ್ಷಕ್ಕೊಂದು ಸಿನಿಮಾ ಕೊಡಬೇಕು ಅಂತ ಇತ್ತು ನನಗೆ. ಆ್ಯಕ್ಚುಲಿ ಭಾಳ ಆಸೆ ಇದ್ದಿದ್ದು ಬಿಲಾರಂಗ ಭಾಷೆ ಈ ವರ್ಷ ರಿಲೀಸ್ ಆಗಬೇಕು ಅಂತ. ಬಟ್ ಅವರು ಹಾಕ್ಕೊಂಡಿರೋ ಯೋಜನೆಗಳು, ಸೆಟ್ಗಳು, ವರ್ಕ್ ನೋಡೋಕ್ಕೆ ಹೋದಾಗ ಅನುಪು ನಾವು ಕೂತ್ಕೊಂಡು ಮಾತಾಡಿದ್ದು ಫ್ಯಾಕ್ಟ್ ಬಂದ್ಬಿಟ್ಟು ಈ ವರ್ಷ ಸಾಧ್ಯನೇ ಇಲ್ಲ ಅಂದ್ಬಿಟ್ಟು, ಬಿಕಾಸ್ ಆಫ್ ದ CG ವರ್ಕ್. ಆ್ಯಂಡ್ ಅವರು ತುಂಬ ಒಂದು ದೊಡ್ಡ ಪ್ರಪಂಚ ಕ್ರಿಯೇಟ್ ಮಾಡಿದ್ದಾರೆ ಬಿಲಾರಂಗ ಭಾಷಾ. ಸೊ ಹಾಗಿರಬೇಕಾದ್ರೆ ಐ ಥಿಂಕ್ ಐ ಶುಡ್ ಥ್ಯಾಂಕ್ ಹಿಮ್ ಆ್ಯಂಡ್ ಮೈ ಬಿಲಾರಂಗ ಭಾಷಾ ಟೀಮ್ ಆಲ್ಸೋ. ದಟ್ ಅದನ್ನು ಹೇಳಿದಾಗ ನನಗೆ ಇಲ್ಲ ಈ ವರ್ಷ ಬರಬೇಕು ಅಂದಾಗ ಕರೆಕ್ಟಾಗಿ ನನ್ನ ತಲೆಗೆ ಆ ಮೂಮೆಂಟಲ್ಲೂ ಡಿಸ್ಕಷನ್ ಇದ್ದಿದ್ದು ವಿಜಯ್ ಒಟ್ಟಿಗೆ. ಹಿ ಕೇಮ್ ಔಟ್ ವಿತ್ ಅ ವೆರಿ ಬ್ಯೂಟಿಫುಲ್ ಪ್ಲಾಟ್ ಆ್ಯಂಡ್ ಐ ಥಿಂಕ್ ದಟ್ ಇಮಿಡಿಯೇಟ್ಲಿ ಐ ಸ್ಪೋಕ್ ಟು ಅನೂಪ್. ಆ್ಯಂಡ್ ನನಗೆ ಈ ವಿಜಯ್ಗೆ ನಾನೇನು ಹೇಳಿದ್ದೆ ಸರ್, ಮಾಡಿದ್ರೆ ಡಿಸೆಂಬರಲ್ಲಿ ಬರೋಣ, ಇಲ್ಲ ಕೈ ಹಾಕೋದು ಬೇಡ. ಯಾಕಂದರೆ ಇವಾಗ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಮತ್ತೆ ನಮಗೆ ಡಿಸೆಂಬರು ಜನವರಿ ಬರೋಕ್ಕಾಗದೆ ಮತ್ತೆ IPL ಎಕ್ಸಾಮ್ಸ್ ಅಂದ್ಕೊಂಡು ಜೂನ್ ಜುಲೈ ಬರೋ ಹಾಗಿದ್ರೆ ಐ ಮೈಟ್ ಆಸ್ ವೆಲ್ ಕಂಟಿನ್ಯೂ ವಿತ್ ದ್ಯಾಟ್ ಫಿಲ್ಮ್. ದೆನ್ ಹಿ ಸೆಡ್ ನೋ ಸರ್, ವಿ ಕ್ಯಾನ್. ಸೊ ಅದ್ರ ಬಗ್ಗೆ ಭಾಳ ಡಿಸ್ಕಷನ್ ಆಯಿತು. ಆ್ಯಂಡ್ ದೆನ್ ಸತ್ಯಜ್ಯೋತಿ ಅವರಿಗೂ ಕೂರಿಸ್ಕೊಂಡು ಮಾತಾಡಿದಾಗ ತುಂಬ ಸ್ಪೀಡಾಗಿರಬೇಕಾಗುತ್ತೆ, ನಾವು ಮಾತ್ರ ಅಲ್ಲ ನೀವು ಅಂದಾಗ ನನಗೆ ಇನ್ನೊಂದು ಹೇಳಬೇಕು. ಈ ಸೆಟ್ಟಲ್ಲಿ ನಿಮಗೆ ಸ್ಪೀಡ್ ಅಂತ ಏನು ಹೇಳ್ತಾ ಇದ್ರಿ, ಐ ಥಿಂಕ್ ಯು ಆಲ್ ನೋಟಿಸ್ಡ್ ಒನ್ ಮೋರ್ ಥಿಂಗ್, ದ ಕ್ವಾಲಿಟಿ ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ಅಂದರೆ ಅದು ಪ್ರೊಡಕ್ಷನ್ ಹೌಸಿಗೆ ನಾನು ತುಂಬ ಎಲ್ಲಿದ್ದಾರೆ ಪ್ರೊಡಕ್ಷನ್ ಹೌಸಿಗೆ ಸತ್ಯಜ್ಯೋತಿ ಅವರಿಗೆ ನಾನು ತುಂಬ ಕ್ರೆಡಿಟ್ ಕೊಡಲೇಬೇಕು. ಎಲ್ಲೂ ಒಂದು ಫ್ರೇಮ್ ಇನ್ಫ್ಯಾಕ್ಟ್ ಇವರು ನನಗೆ ಒಂದು 500 ಜನ ಬೇಕು ಸರ್ ಫೈಟರ್ಸು ಜೂನಿಯರ್ಸ್ ಎಲ್ಲ ಸೇರಿ ಅಂದರೆ ಅವರೊಂದು 800 ಜನ ತಂದು ನಿಲ್ಲಿಸೋರು. ಒಂದು 20 ಕಾರ್ ಬೇಕು ಅಂದರೆ 40 ಕಾರ್ ಬರೋದು. ಇಟ್ಸ್ ಅವ್ರದ್ದು ಒಂದು ಪ್ಯಾಷನ್ ತುಂಬ ಚೆನ್ನಾಗಿದೆ. ಅವ್ರ ಎಕ್ಸ್ಪೀರಿಯನ್ಸಸ್ಗೆ, ಅವ್ರ ಸಂಸ್ಥೆ ಮಾಡಿರೋ ಹೆಸರಿಗೆ ಒಂದು ಚೂರು ಕಾಂಪ್ರಮೈಸ್ ಆಗಿಲ್ಲ. ಆ್ಯಂಡ್ ಅದು ಬಂದಿದ್ದನ್ನೆಲ್ಲ ಅದೇ ತಕ್ಕಂತೆ ಫ್ರೇಮಿಂಗ್ ಇಟ್ಟು ವಿಜಯ್ ಆ್ಯಂಡ್ ಚಂದ್ರು ದೇ ಡನ್ ಅನ್ ಎಕ್ಸಲೆಂಟ್ ಜಾಬ್. ಈಗ ನೀವು ಟ್ರಿಗರ್ ಅಂತ ಬರಲ್ಲ ಸರ್, ಇಟ್ ಈಸ್ ಅ ಇನ್ಸ್ಪಿರೇಷನ್, ಇಟ್ ಈಸ್ ಅನ್ ಆಸ್ಪಿರೇಷನ್, ವಾಂಟಿಂಗ್ ಟು ಮೇಕ್ ಸಮಥಿಂಗ್ ಇನ್ ಅ ವೆರಿ ಸ್ಮಾಲ್ ಟೈಮ್ ಲೈನ್. ನನ್ನ ಪ್ರಕಾರ ಚಿತ್ರರಂಗದಲ್ಲಿ ಇವತ್ತು ಮ್ಯಾಕ್ಸಿಮಮ್ ವರ್ಕ್ ಇನ್ ಮಿನಿಮಮ್ ಟೈಮ್ ಅಂತ ಮಾಡಿದ್ರೆ ಐ ಥಿಂಕ್ ಎವ್ರಿಬಡಿ ಕ್ಯಾನ್ ಸರ್ವೈವ್. ದಟ್ಸ್ ವಾಟ್ ಐ ಫೆಲ್ಟ್ ಆ್ಯಂಡ್ ದಟ್ಸ್ ವಾಟ್ ವಿ ಶುಡ್ ಡು. ಸುದೀಪ್ ಸರ್ ಅಲ್ಲ, ಫಿಸಿಕಲಿ ಮೆಂಟಲಿ ಅಟ್ ಎ ಟೈಮು ಸ್ಟ್ರೈನ್ ಆಗ್ತಿದ್ದಾರೆ ಸುದೀಪ್ ಸರ್ ಅಂತ ನಮ್ಗೆ ಅನಿಸುತ್ತೆ. ಯಾಕಂತಂದರೆ ಲಾಸ್ಟ್ ಇಯರ್ ಕೂಡ ನೀವು ಮ್ಯಾಕ್ಸ್ ಸಿನಿಮಾ ಮಾಡ್ತಾನೆ ಬಿಗ್ ಬಾಸ್ನ ಹೋಸ್ಟ್ ಮಾಡಿದ್ರಿ. ಈ ಸರಿ ಕೂಡ ಅದು ಇದು ಎರಡು ಅಟ್ ಎ ಟೈಮ್ ಸೈಮಲ್ಟೇನಿಯಸ್ಲಿ ಮಾಡ್ತಿದ್ದೀರಾ. ಸೊ ನಿಮಗೆ ಪರ್ಸ್ನಲಿ ಯಾವತ್ತೂ ಅನಿಸಿಲ್ವಾ ಸರ್ ಫಿಸಿಕಲಿ ಮೆಂಟಲಿ ಸ್ಟ್ರೈನ್? ಸರ್, ಐ ಲವ್ ಇಟ್ ಸರ್. ಐ ಲವ್ ಟು ಬಿ ಟಯರ್ಡ್. ಅದಾಗಿಲ್ಲ ಅಂದಾಗ ಏನು ಮಾಡ್ತಾ ಇಲ್ಲ ಅಂತ ಸರ್. ಐ ಲವ್ ಟು ಬಿ ಟಯರ್ಡ್. ಸುದೀಪ್ ಸರ್ ಇಲ್ಲಿ ಸರ್, ಆಗಲೇ ರಾಕ್ಲೈನ್ ಸರ್ ಹೇಳಿದರು, ಅಂದರೆ ಈಗ OTT ಅವರು ಸಿನಿಮಾಗಳನ್ನು ಡೈರೆಕ್ಟಾಗಿ ತಗೊಳ್ಳೋದಿಲ್ಲ ಅಂತ ಹೇಳ್ತಿದ್ದಾರೆ ಅಂತ. ಸೊ ಒಂದು ಸಿನಿಮಾ ಮಾಡಿದ ಮೇಲೆ ಬಿಸ್ನೆಸ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಒಬ್ಬ ನಾಯಕ ನಟನಾಗಿ ಸಿನಿಮಾದ ಬಿಸ್ನೆಸ್ ಆ್ಯಂಗಲನ್ನು ಯಾವ ಥರ ಥಿಂಕ್ ಮಾಡಿದ್ದೀರಾ, ಜೊತೆಗೆ ಇವತ್ತಿನ OTT ಪರಿಸ್ಥಿತಿಯ ಬಗ್ಗೆ ಏನು ಹೇಳ್ತೀರಾ ಅಂತ? ಇಲ್ಲ, ಅವ್ರು ಹೇಳಿದ್ದು ಸತ್ಯ ಇದೆ, ಅದರಲ್ಲಿ ತಪ್ಪೇನಿಲ್ಲ. ಬಟ್ ನಮ್ಮ ಜೀವನದ ಒಂದು ಸತ್ಯ ಇದೆಯಲ್ಲ, ಅದೇನಂತಂದರೆ ಇವಾಗ ಒಂದು ಮಾರ್ಕೆಟಲ್ಲಿ ಇರಬೇಕು ಅಂದಾಗ ನಾವು ಯಾವ ಥರ ಸಿನಿಮಾ ಮಾಡಬೇಕು, ಹೇಗೆ ಮಾಡ್ಕೊಂಬರ್ಬೇಕು, ಮಾರ್ಕೆಟಲ್ಲಿ ಚಾನಲಲ್ಲಿ ಇರಬೇಕು ಅಂದರೆ ನಾವು ಎಷ್ಟು ಒಂದು ಯಾವ ಮೊತ್ತದಲ್ಲಿ, ಇವಾಗ ನಾವು ಸುಮ್ಮನೆ ಒಂದು ಹೀರೋ ಇದ್ದೀವಿ, ಮಾರ್ಕೆಟ್ ಇದೆ, ನಮ್ಮ ಪ್ರೊಡ್ಯೂಸರ್ ಹತ್ರ ದುಡ್ಡಿದೆ ಅಂದ್ಕೊಂಡು ಉಚ್ಚಾಪಟ್ಟಿ ಖರ್ಚು ಮಾಡೋಕ್ಕಾಗಲ್ಲ. ಒಂದು ಸಿನಿಮಾಗೆ ಒಂದು ಬೆಲೆ ಅಂತ ಇದೆ, ಆ ಬೆಲೆ ಮೇಲೆ ಹೋಗಿ ಕೊಡ್ದು ನಾವು ಪ್ರತಿಯೊಂದನ್ನು ಮಾಡಿದಾಗ ಈಗ ನಮ್ಮದು ಅಂತ ಒಂದು ಮಾರ್ಕೆಟ್ ಇದೆ. ಈಗ ಫಾರ್ ಎಕ್ಸಾಂಪಲ್ ಈ ಪರ್ಟಿಕ್ಯುಲರ್ ಸಿನಿಮಾ
we have been, with the blessing of everyone, I think, ಒಳ್ಳೆ ಫಿಗರ್ಸ್ ಆ್ಯಂಡ್ ಒಳ್ಳೆ ಬಿಸ್ನೆಸ್ ಟಚ್ ಮಾಡಿದ್ದೀವಿ ಎಲ್ಲ ಕಡೆ. ಸಿ ದಟ್ ಇಸ್ ವಾಟ್ ಐ ಸೇಯಿಂಗ್. ಅವ್ರು ಹೇಳಿದ್ದು ತಪ್ಪಲ್ಲಮ್ಮ, ಬಿಕಾಸ್ ದೇರ್ ಇಂಡಸ್ಟ್ರಿ ಈಸ್ ಡೆಫಿನೆಟ್ಲಿ ಸಫರಿಂಗ್ ಆ್ಯಂಡ್ ಅದು ಸರಿ ಹೋಗಬೇಕು ಅಂದರೆ ಐ ಥಿಂಕ್ ಇಟ್ ವಿಲ್ ಕಮ್. ಇವತ್ತಿಗೂ ಚಿಕ್ಕ ಚಿಕ್ಕ ಸಿನಿಮಾಗಳು ನಮ್ಮ ಕರ್ನಾಟಕದಲ್ಲಿ ತುಂಬ ಚೆನ್ನಾಗಿ ಓಡಿದ್ದಾವೆ. ಅ ಡೇ ವಿಲ್ ಕಮ್. ಇವಾಗ ಒಂದು ಸ್ಮಾಲ್ ಫೇಸ್ ನಡೀತಾ ಇದೆ. ವಿಲ್ ಬಿ ಬ್ಯಾಕ್. ಸುದೀಪ್ ಸರ್, ಇಲ್ಲಿ Yes, I was waiting. Where are you? Come on. ಶಾರದಾ ಅಂತ. ಸುದೀಪ್ ಸರ್, ಮೈಕ್ ಪಾಸ್ ಆಗೋ ಅಷ್ಟರಲ್ಲಿ ಅಲ್ಲ ಮೈಕ್ ಪಾಸ್ ಆಗೋ ಅಷ್ಟರಲ್ಲಿ ಲೈವ್ ಪಾಸ್ ಮಾಡಿ ಶಾರದಾ ಅವ್ರಿಗೆ. ಹಾಯ್ ಶಾರದಾ. Hello, sir. How are you doing? I missed you. I was not missing you at all because I've seen you every day. Wow, see, I told you. Yes, ma'am. Yeah, your big boss is not allowing you to miss you, really. Okay. Coming to Mark, ಅಂದರೆ ನಾನು ಟ್ರೇಲರ್ ನೋಡಿದಾಗ ಐ ವಾಸ್ ಜಸ್ಟ್ ಥಿಂಕಿಂಗ್ ವಾಟ್ ಕ್ವೆಶನ್ ಟು ಆಸ್ಕ್ ಅಂದಾಗ ಅರೌಂಡ್ ಮಾರ್ಕ್, ಈ ಫಿಲಮು ಯು ವೇರ್ ಆನ್ ದ ಮಾರ್ಕ್. Mic closer. You were on the mark. This film had you on the mark. There is a trademark. I want you to just analyze, if I ask you like you were on the mark, how did you go about with mark ಅಂತ ಕೇಳಿದಾಗ ನೀವೇನಂತೀರಾ? ತುಂಬ ಮಾರ್ಕ್ಗಳಿದೆ ಇದರೊಳಗೆ. ಆ ದಿಟ್ಟಿನಲ್ಲಿ ನಾನು ನಿಮ್ಗೆ ಕೇಳ್ತಾ ಇರೋದು, ಯು ವೇರ್ ಆನ್ ದ ಮಾರ್ಕ್. Okay. ಹೇಗೆ ಅದು ಅಂತ? ಹೇಗೆ? How did it happen? How did this happen? This ಒಂಥರ ಮಿರಾಕಲ್ ಅನ್ಸುತ್ತಲ್ವಾ, this mark? I'm good with magic. I'm a good magician, Sharda, trust me. Okay. Yeah. Audience see a mark of fire in Mark. So how ಅಂದ್ರೆ ಸ್ಟೋರಿ ವೈಸೋ ದ ಕ್ಯಾರೆಕ್ಟರ್ ವೈಸೋ ನೀವು ಹೇಗೆ ಅದನ್ನ, how did you make it a mark of fire in yourself? Fire is in my name, Sharda. Film is only depicting it. Was there a fire in you that you have to I always am on fire, Sharda. A trademark style you wanted to learn and unlearn with Mark? Whatever I learned, I'm just presenting it now. Whatever I will learn, I will execute it in my next film.